ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ. ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ. ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞ ನದೀ ವಿರಾಪ್ಯಃ. ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ಸುಮಾರು ನಾವು ಒಂದು 32 ಪದ್ಯಗಳನ್ನ ನೋಡಿದ್ದೀವಿ. ಆಲ್ಮೋಸ್ಟ್ ಟುವರ್ಡ್ಸ್ ದ ಎಂಡ್ ಬಂದಿದ್ದೀವಿ. ಇದನ್ನ ಕೊನೆಗೊಳಿಸುತ್ತಾ ಇದ್ದಾರೆ. ನೆಕ್ಸ್ಟ್ ಫ್ಯೂ ಪದ್ಯಗಳಲ್ಲಿ ಇದು ಕ್ರೋಢೀಕರಣ ಮಾಡಿ ಹೇಳ್ತಾ ಇದ್ದಾರೆ. ಇಷ್ಟು ತನಕ ಹೇಳಿದ್ದು ದೇವರ ವಿಭೂತಿ ರೂಪಗಳು ಅನೇಕವಾಗಿದೆ, ಎಲ್ಲಿ ಎಲ್ಲಿ ಇದೆ, ಇಡೀ ಪ್ರಪಂಚ ಪೂರವೂ ತಗೊಂಡ್ರು. ಆಮೇಲೆ ಪ್ರಪಂಚದಲ್ಲಿ ಇರುವಂತ ರೂಪಗಳು ಹೇಗೆ ಚಿಂತನೆ ಮಾಡೋದು ಅಂದ್ರೆ ದೇಹದಲ್ಲೇ ಚಿಂತನೆ ಮಾಡಿ, ದೇಹವನ್ನೇ ನಾವೇ, ದೇಹವನ್ನೇ ರಥ ಇಲ್ಲ ಚಿಂತನೆ ಮಾಡಿ ಅಂತ ಹೇಳಿ ದೇಹದಲ್ಲಿನೂ ಅಲ್ಲಿ ವಿಶೇಷವಾಗಿ ದೇಹದಲ್ಲಿ ನಡೆಯುವಂತ ಕರ್ಮಗಳು ಇರತ್ತೆ. 4 ರೀತಿ, ಅನೇಕ ರೀತಿ ಇದೆ, 4 ಮುಖ್ಯ ರೀತಿಯಾಗಿದೆ. ಅದು ಸರಿಯಾಗಿ ನಮ್ಗೆ ಆಗಬೇಕು ಅಂದ್ರೆ ಅಲ್ಲಿ ದೇವತೆಗಳ ಮೂಲಕವಾಗಿ ಎಲ್ಲ ಕರ್ಮವನ್ನು ಮಾಡಿಸ್ತಾನ ಅಂತ ಅದನ್ನ ಹೇಳಿ, ಅದನ್ನೇ ಲಾಸ್ಟ್ ಕ್ಲಾಸ್ಲಿ ಚತುಷ್ಪಾದೆಂದೆನಿಸಿ ವೀತ ಭಯ ಅಂತ ಹೇಳಿ ಅಲ್ಲಿ ಕೊನೆಯಲ್ಲಿ ದೇವರು ಸಮರೈಸ್ ಮಾಡಿ ಹೇಳಿದ್ದು, ದೇವರು ಹೀಗೆ ವಿಭೂತಿ ರೂಪ, ಇಲ್ಲಿ ಹೇಳೋದು ವಿಭೂತಿ ರೂಪವನ್ನ ತಗೊಂಡಿದ್ದೀವ. ಚೇತನರ ಒಳಗೆ ಹೊರಗೆ ಓತಪ್ರೋತನಾಗಿದ್ದು ಎಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮ ಅರ್ಥ ಕಾಮಾದಿಗಳ ಕೊಡುತಿಹನು. ಧರ್ಮ ಅರ್ಥ ಕಾಮಾದಿ ಆದಿ ಶಬ್ದ ಯೂಸ್ ಮಾಡಿದ್ದಾರೆ. ಅದರ ಮೋಕ್ಷವನ್ನ ಬಿಟ್ಟುಬಿಟ್ರು, ಅಲ್ಲಿ ಸ್ಪೆಸಿಫಿಕ್ ಆಗಿ ಬಿಟ್ಟುಬಿಟ್ರಲ್ಲ ಅಂತ ಹೇಳಿದ್ರೆ ಆದಿ ಶಬ್ದದಿಂದ ಬರತ್ತ. ಇದ್ರನು ಮೋಕ್ಷ ಸಾಧನೆಗೆ ವಿಭೂತಿ ರೂಪ ಇರಲಿ, ಎಲ್ಲದಲ್ಲಿನೂ ಇರುವಂತಹ ವಿಭೂತಿ ರೂಪ ಇದ್ರೂ ಮೋಕ್ಷ ಸಾಧನೆ ಆಗಬೇಕು ಅಂದ್ರೆ ಏನು? ಭಕ್ತಿ ಬೇಕು. ಅಫ್ಕೋರ್ಸ್ ಎಲ್ಲಿ ಪೂಜೆ ಮಾಡಬೇಕು, ವಿಶೇಷವಾಗಿ ಯಾವುದನ್ನ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಅನೇಕ ರೂಪಗಳನ್ನು ಹೇಳಿದ್ದಾರೆ. ಆದ್ರೆ ಅಲ್ಲಿ ವಿಶೇಷವಾಗಿ ಈ ಜೀವವನ್ನ ಬಿಟ್ಟು ಅಗಲದೇ ಇರುವಂತ ಬಿಂಬರೂಪ ಅಂತ ನೋಡ್ತಾ ಬಂದಿದ್ವಿ. ಅಂತರ್ಯಾಮಿ ಅಂತಾನೆ ಕರೀತಾರೆ, ಬಿಂಬರೂಪ ಅಂತಾನೂ ಕರೀತಾರೆ. ದಟ್ ಈಸ್ ವಾಟ್ ಈಸ್ ಮೇಕಿಂಗ್ ಅಸ್ ಆಕ್ಟ್ ಎವ್ರಿ ಸ್ಪ್ಲಿಟ್ ಸೆಕೆಂಡ್. ಈ ಜನ್ಮ ಅಂತಿಲ್ಲ, ಅನಾದಿ ಕಾಲದಿಂದ ಈವನ್ ಇನ್ ಮೋಕ್ಷ ಆ ಬಿಂಬರೂಪ ನಮಗೆ ಅಂತ ಮೀಸಲು ಮಾಡಿ ಇಟ್ಟಿದ್ದಾನೆ ದೇವರು. ಅನಾದಿ ಕಾಲದಿಂದ ಇಟ್ಟಿರುವಂತ ಆ ದೇವರನ್ನ ದೇವರಲ್ಲಿ ವ್ಯತ್ಯಾಸ ಇಲ್ಲ. ಇದ್ರೂ ಆ ಒಂದು ವಿಶೇಷ ನಮ್ಮಲ್ಲಿ ನಮ್ಮ ಜೊತೆಯಾಗಿ ಇದ್ದು ನಮಗೆ ಆ ಒಂದು ಸ್ಪೆಸಿಫಿಕ್ ಆಗಿ ಇರುವಂತ ನಮಗಿಟ್ಟ ರೂಪ, ಬಿಂಬ ರೂಪದ ವಿಶೇಷ ಕಾರ್ಯಗಳು ಇಲ್ಲಿ ಆಗೋದಿಲ್ಲ. ಒಂದು ಜೀವದಿಂದ ಇನ್ನೊಂದು ಜೀವ ಬೇರೆ. ಸೊ ಅದನ್ನ ಮಾಡಬೇಕು ಅಂತ ಈ ನೆಕ್ಸ್ಟ್ ಪದ್ಯದಲ್ಲಿ ತುದಿ ಮೊದಲು ಕೊನೆಯಲ್ಲಿ ತಗೊಂಡ ತುದಿ ಮೊದಲು ತುಂಬಿಗನೆಂದು ಚಿಂತಿಸು ಬಿಂಬರೂಪದಲ್ಲಿ ಅಂತ ನೆಕ್ಸ್ಟ್ ಪದ್ಯ ಅದನ್ನ ಹೇಳ್ತಾರೆ. ಬಿಂಬರೂಪದಲ್ಲಿ ಚಿಂತನೆ ಮಾಡಬೇಕು ಅಂತ. ಏನಂತ ಚಿಂತನೆ ಮಾಡೋದು ಅಂದ್ರೆ ಇಷ್ಟು ತನಕ ಏನೇನ್ ಹೇಳಿದಾರೋ ಅದರಲ್ಲಿ ಇರುವಂತ ವಿಶೇಷ ಅಂಶಗಳನ್ನ ದೇವರನ್ನ ಚಿಂತನೆ ಮಾಡಬೇಕು. ದೇವರು ಏನಂತ ಚಿಂತನೆ ಮಾಡೋದು, ಅವನನ್ನ ಹೇಗೆ ಚಿಂತನೆ ಮಾಡೋದು, ಇದು ಯಾವಾಗ ಬೇಕಾದ್ರೆ ಮಾಡಬಹುದು. ಇದಕ್ಕೆ ಮೈಲಿಗೆ ಯಾವುದೂ ಇಲ್ಲ. ಈ ಒಂದು ಶ್ಲೋಕವನ್ನ ಈ ಒಂದು ಪದ್ಯವನ್ನ ಕೊಡ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ:
ನಿಧನ ಧನದ ವಿಧಾತ ವಿಗದಾಪ್ಯಧಿಕ ಸಮ ಸಮ ವರ್ತಿ ಸಾಮಗ ತ್ರಿದಶಗಣ ಸಂಪೂಜ ತ್ರಿಕುಬ್ಧಾಮ ಶುಭ ನಾಮ ಮಧುಮತನ ಭೃಗುಕ್ರಾಮ ಕೋಟಕ ವದನ ಸರ್ವ ಪದಾರ್ಥದೊಳು ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ. ಲಾಸ್ಟ್ ಪದ್ಯದಲ್ಲಿನೂ ಓತಪ್ರೋತನಾಗಿದ್ದಾನೆ ಅಂತ. ಒಂದು ಓತಪ್ರೋತ ಅಂದ್ರೆ ಎಲ್ಲಡೆ ಒಂದು ಎಡಬಿಡದೆ ಎಲ್ಲ ಒಂದು ಸಣ್ಣ ಗ್ಯಾಪ್ ಯಾವುದು ಇಲ್ಲದೆ ಅವಿಚ್ಛಿನ್ನನಾಗಿದ್ದಾನೆ. ಅದನ್ನೇ ಇಲ್ಲಿ ತುದಿ ಮೊದಲು ತುಂಬಿಹನೊಂದು ಎವರಿ ನಮ್ಮ ದೇಹ ಅಂತ ತಕೊಂಡ್ರೆ ತುದಿ ಮೊದಲು ಎಲ್ಲ ಕಣದಲ್ಲಿ ಇದ್ದಾನೆ. ಯಾರಿದ್ದಾನೆ? ಬಿಂಬರೂಪ, ನಮ್ಮ ಒಳಗೆ ನಿಂತು ಮಾಡಿಸುವಂತ ನಮಗೇ ಮೀಸಲಿಟ್ಟ ಆ ಬಿಂಬರೂಪದಲ್ಲಿ ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡೋದು? ಇಷ್ಟು ತನಕ ಏನೇನು ಹೇಳಿದ್ದಾರೋ ಅದು ಎಲ್ಲವೂ ಸರ್ವತ್ರ ಏನು ತಿಳ್ಕೊಂಡಿದ್ದೀವಿ ನಾವು? ದೇವರು ಸರ್ವತ್ರ ವ್ಯಾಪ್ತನಾಗಿರುವವನು, ಸರ್ವ ಉತ್ಕೃಷ್ಟನಾಗಿ ಇರುವವನು. ಆಮೇಲೆ ಅಂಥ ಪರಮಾತ್ಮನನ್ನ ನಿರಂತರ ಎಲ್ಲ ಕಡೆನೂ ಸ್ಮರಣೆ ಪೂರ್ವಕ ಉಪಾಸನೆ ಮಾಡ. ಅದು ಹೇಗೆ? ಸ್ವದೇಹ ಬಿಂಬನಲ್ಲಿ. ಅಂದ್ರೆ ಎಲ್ಲೆಲ್ಲಿ ಏನೇನೆಲ್ಲ ನೋಡಿದ್ದೀವೋ ವ್ಯಾಪ್ತವಾಗಿರುವಂತ ಎಲ್ಲ ಕಡೆನೂ ಇದ್ದಾನೆ ಅಂತ ಕೇಳಿದ್ದೀವಿ. ವಿಭೂತಿ ರೂಪಗಳು ಕೇಳಿದ್ವಿ, ಆಮೇಲೆ ಅವತಾರ ರೂಪಗಳು ಕೇಳಿದ್ವಿ. ಇದು ಎಲ್ಲವೂ ದೇವರಲ್ಲಿ ಭೇದ ಇಲ್ಲ. ಅದೇ ದೇವರು ನನ್ನ ಒಳಗೆ ನನಗೆ ಅಕಾರ್ಡಿಂಗ್ ಟು ಮೈ ಯೋಗ್ಯತಾ ಕರ್ಮಕ್ಕೆ ಅನುಗುಣವಾಗಿ ನನಗೆ ಕ್ಷಣ ಕ್ಷಣವೂ ಪ್ರೇರಣೆ ಕೊಡ್ತಾನೆ. ಇದು ಮಾಡು, ಇದು ಮಾಡಬೇಡ, ಒಳಗಿಂದ ಇನ್ನರ್ ವಾಯ್ಸ್ ಅದನ್ನ ಕೊಟ್ಟು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಮಾಡ್ತಾನೆ. ಸೊ ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಐಕ್ಯ ಚಿಂತನೆ ಅಂತ. ಒಳಗಿರೋದು ಯಾವುದು ಅಂತ ನಮ್ಗೆ ಗೊತ್ತಿಲ್ಲ, ಹೊರಗಿರೋದೆಲ್ಲ ತೋರಿಸಿ ಕೊಟ್ಟಿದ್ದಾರೆ. ಒಂದೊಂದು ಪದಾರ್ಥ ಇದೆ, ಪದಾರ್ಥವನ್ನ ಬಳಸ್ತೀವಿ. ಆ ಪದಾರ್ಥದಲ್ಲಿ ಆ ರೂಪದಿಂದ ನಾನು ಒಂದು ಮಡಿಕೆ, ಏನಾದ್ರು ಒಂದು ಪಾತ್ರೆ, ಒಂದು ಲೋಟ, ಇದರದ್ದು ಒಂದೊಂದಕ್ಕೆ ಉಪಯೋಗ ಮಾಡ್ತೀವಿ. ಪ್ರಯೋಜನ ಇದೆ, ಒಂದೊಂದರಲ್ಲಿ ನಾವು ಪ್ರಯೋಜನ ಪಡಿತೀವಿ. ಅದು ಹಾಗೆ ಇರುವಂತ ದೇವರು ಮಾಡಿಸಿದ್ದ, ದೇವರು ಕೊಟ್ಟಿದ್ದ, ಇದು ಚಿಂತನೆ ಬರುತ್ತೆ. ಇದು ಏನು? ಅಲ್ಲಿ ಇರುವಂತ ಪದಾರ್ಥದಲ್ಲಿ ಇರುವಂತ ದೇವರು, ಅಲ್ಲಿ ಇರುವಂತ ದೇವರು ನನ್ನ ಒಳಗೆ ಇರುವಂತ ಈ ಅಂತರ್ಯಾಮಿಯು ಒಂದೇ ಅಂತ ಆ ಒಂದು ಕನೆಕ್ಷನ್ ಏನೇನೆಲ್ಲ ನೋಡ್ತೀವೋ ಅದು ಆ ಭಗವಂತನ ಅವತಾರ ರೂಪಗಳು. ಅದಕ್ಕೇನು ನಮ್ಮ ಒಳಗೆ ಇರುವಂತ ಈ ಒಂದು ಅಂತರ್ಯಾಮಿ ಬಿಂಬರೂಪಕ್ಕೂ ವ್ಯತ್ಯಾಸ ಇಲ್ಲ. ದೇವರಲ್ಲಿ ವ್ಯತ್ಯಾಸ ಎಂಬುದೇ ಇಲ್ಲ, ದೇವರ ಕರ್ಮದಲ್ಲೇನು ವ್ಯತ್ಯಾಸ ಇಲ್ಲ. ಆ ಶಕ್ತಿ ರೂಪವಾಗಿ ಇರುವಂಥದ್ದು, ಜಡ ಕರ್ಮ ಮಾತಾಡ್ತಾ ಇಲ್ಲ, ಶಕ್ತಿ ರೂಪವಾಗಿ ಒಳಗಿರುವಂಥದ್ದು. ಅವನನ್ನ ಹೇಗೆ ಚಿಂತನೆ ಮಾಡೋದು? ಫಸ್ಟ್ ಹೇಳ್ತಾರೆ ನಿಧನ ಅಂತ ಹೇಳುವಾಗ, ನಿಧನ ಅಂದ್ರೆ ಏನು? ನಿಧನ ಸಂಹಾರ ಅಂದ್ರೆ ನಾವು ನಮ್ಮ ದೇಹವನ್ನ ತ್ಯಜಿಸ್ಲಿಕ್ಕೆ, ಅಂದ್ರೆ ಮರಣ ನಮ್ಗೆ ಆಗೋದಿಲ್ಲ, ಆ ಸಾಮರ್ಥ್ಯವ ನಮ್ಗೆ ಇಲ್ಲ, ಇರುವುದಕ್ಕೇನೂ ಸಾಮರ್ಥ್ಯ ಇಲ್ಲ, ಈ ದೇಹವನ್ನ ಬಿಟ್ಟು ಹೋಗ್ಲಿಕ್ಕೇನೂ ಸಾಮರ್ಥ್ಯ ಶಕ್ತಿ ಏನು ಇಲ್ಲ. ಹೋಗ್ಬೇಕಂದ್ರೆ ಆ ಬಿಂಬರೂಪ ಅವನು ಒಳಗೆ ಇದ್ದು, ಈ ದೇಹದ ಒಳಗಿದ್ದು ಅವನು ಜೀವವನ್ನ ಕರ್ಕೊಂಡು ಹೋದಾಗ ಮರಣ ಅಂತ ಹೇಳ್ತೀವಿ. ಅದನ್ನೇ ನಿಧನ. ಕರ್ಕೊಂಡು ಹೋಗಿ ಏನ್ ಮಾಡ್ತಾನೆ? ಕರ್ಕೊಂಡು ಹೋಗಿ ಹಾಗೆ ಬಿಡೋದಿಲ್ಲ, ಜೋಪಾನವಾಗಿ ನಮ್ಮನ್ನ ಎಲ್ಲಿ ಈ ದೇಹ ಬಿಟ್ಟು ಹೋದಾಗ ದೇಹ ಬಿಟ್ಟು ಹೋಗ್ತೀವಿ ಹೊರತು ಆ ಜೀವ, ನಾವು ಅಂತ ಹೇಳೋದು ಆ ಜೀವ ಇದ್ದೇ ಇರುತ್ತೆ. ಅದನ್ನ ಆ ಕರ್ಮಕ್ಕೆ ಅನುಗುಣವಾಗಿ ರಕ್ಷಣೆ ಮಾಡ್ತಾನೆ. ನಿಧನ ಅಂದ್ರೆ ಸಂಹಾರಕನೂ ಹೌದು, ನಮ್ಗೆ ಆಶ್ರಯನಾದವನು ಅವನೇ ಇದ್ದಾನೆ ಅಂತ ಆ ಭಗವಂತನ. ಆಮೇಲೆ ನಮ್ಗೆ ತಿರ್ಗಾ ಹುಟ್ಟಿಸ್ತಾನೆ. ಎಲ್ಲವೂ ಅವನ ಅಧೀನ. ನಿಧನ ಅದು ಆ ಒಂದೊಂದು ರೂಪವು ವಿಶೇಷವಾಗಿ ಕೊಡ್ತಾರೆ. ಸಂಕರ್ಷಣ ರೂಪ ಅಂತ ಹೇಳ್ತಾರೆ. ನಾರಾಯಣ ಸಂಕರ್ಷಣ ರೂಪದಿಂದ ಸೆಳೆಯುತ್ತಾನೆ. ನಾರಾಯಣ ರೂಪ ಮುಕ್ತಿಯಲ್ಲಿ, ಪ್ರಳಯ ಕಾಲದಲ್ಲಿ ಆ ನಿಧನ ಅಂತ ಹೇಳ್ತಾರೆ. ಆ ಒಂದು ಆಧಾರಭೂತನಾಗಿರೋದಕ್ಕೇನೋ ಅದನ್ನೇ ಹೇಳ್ತಾರೆ. ಸೊ ನಿಧನ ಅಂತ ದೇವರನ್ನ ಕರೀತಾರೆ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥದ್ದೇ. ಅನಾದಿ ನಿಧನೋ ಅಂತ ಬರುತ್ತೆ ನೋಡಿ, ನಿಧನ.
ಆ ವಿಷ್ಣು ಸಹಸ್ರನಾಮದಲ್ಲಿ ಇರೋದು. ಸೊ ಇದು ಹೇಳುವ ಮೂಲಕ ಏನು ಪ್ರಯೋಜನ? ಅವನ ನಿಧನ, ಅವನು ನಮ್ಗೆ ಈ ದೇಹವನ್ನ ನಾವು ಹೋದ ಮೇಲೇನೆ ನಮ್ಗೆ ಆಶ್ರಯನಾಗಿದ್ದಾನೆ ಅಂತ ಚಿಂತನೆ ಮಾಡೋದು. ಸೊ ಇದು ನಿಧನ. ಆಮೇಲೆ ನಿಧನನಾಗಿರುವನು ಆಮೇಲೆ ಏನ್ ಮಾಡ್ತಾನೆ? ನಿಧನ. ಆಮೇಲೆ ಧನದ ಅಂದ್ರೆ ನಮ್ಮನ್ನ ಈ ದೇಹದಿಂದ ವಿಯೋಗ ಮಾಡಿಸಿ ನಮಗೆ ತಿರ್ಗಾ ಈ ಯಾತನದಲ್ಲಿನೂ ಆಗಲಿ, ನಮ್ಮ ಕರ್ಮಕ್ಕನುಗುಣವಾಗಿ ಪುಣ್ಯ ಕರ್ಮಕ್ಕನುಗುಣ ತಿರ್ಗಾ ನಾವು ಹುಟ್ಟುತ್ತೀವಲ್ಲ, ಆ ಹುಟ್ಲಕ್ಕೆ ಮುಂಚೆನೆ ಎಲ್ಲ ವ್ಯವಸ್ಥೆಯನ್ನು ನಮಗೆ ಲಾಸ್ಟ್ ಜನ್ಮದಿಂದ ಬಂದಿದ್ದೀವಿ ಈ ಜನ್ಮ ಬಂದಾಗ, ಲಾಸ್ಟ್ ಜನ್ಮದಲ್ಲಿ ಹೇಗೆ ಇದ್ದೀವೋ ಗೊತ್ತಿಲ್ಲ ನಮ್ಗೆ, ಈ ಜನ್ಮಕ್ಕೆ ಬಂದಾಗ ಎಲ್ಲ ವ್ಯವಸ್ಥೆ ಇರುತ್ತೆ. ನಾವು ಹುಟ್ಟುವಾಗ ಎಲ್ಲ ಒಂದು ತಾಯಿ ಇದ್ದೇ ಇರ್ತಾಳಲ್ಲ, ತಂದೆ ಎಲ್ಲವೂ ಇರುತ್ತೆ. ನಮಗೆ ಹಸಿವೆ ಆದ್ರೆ ಕ್ಷಣಕ್ಕೆ ನೋಡ್ಲಿಕ್ಕೆ ಕಣ್ಣು ಎಲ್ಲವೂ ಕೊಡ್ತಾನಲ್ಲ. ಆ ಜೀವ ಹೋಗುವಾಗ ದೇಹ ಹಾಗೆ ಬಿದ್ದಿರುತ್ತೆ, ತಿರ್ಗಾ ಬರಬೇಕಲ್ಲ, ತಿರ್ಗಾ ಎಲ್ಲವನ್ನೂ ಕೊಡ್ತಾನೆ. ಅದಕ್ಕೆ ಧನದ ಆ ಸಂಪತ್ತನ್ನು ಅವನು ಕೊಡ್ತಾನ. ಸಂಪತ್ತನ್ನು ಅವನು ಭಗವಂತ ಕೊಡ್ತಾನಂತ. ಅವನು ಏನು ಎಲ್ಲ ನಮ್ಮ ಸುತ್ತಮುತ್ತ ಇರುವಂತ ತಾಯಿ ಹೊಟ್ಟೆಯಲ್ಲಿ ಆ ಆಹಾರ ನಮಗೆ ಒದಗಿ ಬರಬೇಕಲ್ವಾ? ತಾಯಿ ಉಂಡ್ರದು ಶಿಶುವಿಗೆ ಬರಬೇಕು ಅಂತ ಏನು ನ್ಯಾಯ ಇದೆ? ಏನಾದ್ರು ಪ್ರಾಬ್ಲಮ್ ಇದ್ರೆ ಬಾರದೆ ಹೋಗ್ಬೋದು. ಅಲ್ಲಿಂದ ಎಲ್ಲ ವ್ಯವಸ್ಥೆಯು ಧನದ. ಅದು ಮಾತ್ರ ಅಲ್ಲ, ನಮಗೆ ಆ ಸಾಧನ ಸಂಪತ್ತು ಎಲ್ಲವೂ ಇದು 6ನೇ ಸಂಧಿಯಲ್ಲಿ ಬರುತ್ತೆ. ಎಲ್ಲವನ್ನು ಎವ್ರಿಥಿಂಗ್ ಇಟ್ ಇಸ್ ವೆರಿ ವೆಲ್ ಇಕ್ವಿಪ್. ಮನುಷ್ಯ ದೇಹ ವೆರಿ ವೆಲ್ ಇಕ್ವಿಪ್ಡ್ ಆಗ ದೇವರು ಮಾಡಿದ್ದಾನೆ ಧನದ. ಮತ್ತು ನಮಗೆ ಬೇಕಾದ ಧನ ಸಂಪತ್ತುಗಳು ಏನು, ನಮ್ಗೆ ಊಟ ತಿಂಡಿ ಆಗಲಿ, ಜ್ಞಾನದ ಸಂಪತ್ತು, ಜ್ಞಾನವನ್ನ ಕೊಡ್ಲಕ್ಕೆ ಗುರುಗಳ ಸಂಪರ್ಕ, ಆ ಶಾಸ್ತ್ರ ಪುಸ್ತಕಗಳು ನಮಗೆ ಉಪದೇಶಿಸುವಂಥವರು, ಲೌಕಿಕ ಜೀವನಕ್ಕೆ ಬೇಕಾದ ಆ ಗುರುಗಳನ್ನು, ಆ ಟೀಚರ್ಸು, ಆ ವ್ಯವಸ್ಥೆ ಎಲ್ಲವನ್ನೂ ಮಾಡ್ತಾನವನು ಧನದ ಅಂತ ಹೇಳ್ತಾರ. ಆಮೇಲೆ ಇನ್ನೊಂದು ಅರ್ಥನು ಇದಕ್ಕೆ ನಿಧನ ಧನದ ಅದು ಹೇಳುವಾಗ ಎರಡು ಸೇರಿಸಿನೂ ಒಟ್ಟಿಗೆನು ಹೇಳ್ತಾರೆ. ಅಂದ್ರೆ ನಿಧನ ಧನದ ಅಂದ್ರೆ ದೇವರು ನಿಧನ ಎಂಬುದಕ್ಕೆ ಸಂಹಾರ ನಮ್ಮಲ್ಲಿ ಇರುವಂತ ಆ ದುಷ್ಟ ಶಕ್ತಿಗಳಿರಲಿ, ಆ ದುಷ್ಟ ಧನವಾಗಿದ್ದರೆ ಅಂಥದ್ದನ್ನೆಲ್ಲ ತೆಗೆದು ತಿರ್ಗಾ ಒಳ್ಳೆಯ ಸಂಪತ್ತುಗಳನ್ನು ಕೊಡ್ತಾನ ಅಂತ ಹೇಳ್ತಾರೆ. ಹೀಗೆ ಇದಕ್ಕೆ ಉದಾಹರಣೆ ಬಲಿ ಚಕ್ರವರ್ತಿಯಿಂದ ಎಲ್ಲವನ್ನೂ ನಿಧನ ಸಂಹಾರ ಮಾಡಿದ, ಎಲ್ಲವೂ ತೆಗೆದ. ಆಮೇಲೆ ಅವನಿಗೆ ನೆಕ್ಸ್ಟ್ ಮನ್ವಂತರದಲ್ಲಿ ಆ ಪದವಿಯನ್ನು ಕೊಟ್ಟ. ಹಾಗೆ ನಿಧನ ಧನದ ಒಟ್ಟಿಗೆನೂ ಅದು ಬಳಸ್ಬೋದು. ಆಮೇಲೆ ನೆಕ್ಸ್ಟ್ ಧನ ದೇವರು ಅಂದ್ರೆ ಇದು ನನ್ನ ಬಿಂಬ ರೂಪದಲ್ಲಿ ನನ್ನ ಅಂತರ್ಯಾಮಿ ನಿಧನನೂ ಆಗಿದ್ದಾನೆ, ಅವನೇ ಧನವನ್ನು ಕೊಡ್ತಾನೆ. ವಿಧಾತ ಅಂದ್ರೆ ನಮ್ಮನ್ನ ಹುಟ್ಟಿಸಿ, ವಿಧಾತ ಅಂದ್ರೆ ಧಾತೃ, ವಿಶೇಷವಾಗಿ ಧಾತೃ ಅಂದ್ರೆ ನಮ್ಮ ತಾಯಿ ತಂದೆಯರು. ತಾಯಿ ನಮ್ಮನ್ನ ಹೊತ್ಕೊಂಡಿದ್ದಾಳೆ, ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾಳೆ, ತಾಯಿ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾಳೆ ನಮ್ಮನ್ನ. ಆಮೇಲೆ ಹುಟ್ಟಿದ ಮೇಲೆ ಭಯರಹಿತವಾಗಿತ್ತು. ಹುಟ್ಟಿದ ಮೇಲೆ ಭಯ ಬರುತ್ತೆ ನಮ್ಗೆ, ತಿರ್ಗಾ ಹೊಟ್ಟೆಯಲ್ಲಿ ಹಾಕೊಳ್ತಾಳ ತಾಯಿ, ಅವಳಿಗೆ ಸಾಮರ್ಥ್ಯ ಇದೆಯಾ? ಇಲ್ಲ. ಹೊರಗಿಂದ ನೋಡ್ಕೋಬಹುದು ಅಷ್ಟೇ, ತಿರ್ಗಾ ಹೊಟ್ಟೆಯೊಳಗೆ ಹೋಗುವ ಚಾನ್ಸ್ ಇಲ್ಲ ಈ ಜನ್ಮದಲ್ಲಿ. ಆದ್ರೆ ದೇವರು ಎಲ್ಲರೂ ಇರೋದು ಪ್ರಳಯದಲ್ಲಿ ಮಾತ್ರ ಇಲ್ಲ. ಈ ಪ್ರಪಂಚ ಇದು ಎಲ್ಲವೂ ದೇವರು ಹೊಟ್ಟೆಯೇ ಆಗಿದೆ. ಅದು ವಿಶೇಷ. ದೇವರಿಗೆ ಹೊರಗೆ ಇದ್ದೀವ ನಾವು? ದೇವರಿಗೆ ಹೊರಗೆ ಇರ್ಲಕ್ಕೆ ಸಾಧ್ಯ? ಹೊರಗೆ ಎಂಬುದೇ ಇಲ್ಲ ದೇವರಿಗೆ. ಎಲ್ಲ ಈ ಬ್ರಹ್ಮಾಂಡಂ ವರಮಂದಿರಂ, ಈ ಮಂದಿರ ರೂಪದಿಂದ ಅವನೇ ಇದ್ದಾನೆ, ಅವನ ಒಳಗೇನೆ ಇದ್ದೀವಿ. ಈ ಮನೆಯ ರೂಪದಿಂದ ಅವನೇ ಇದ್ದು ನಮ್ಗೆ ರಕ್ಷಣೆಯನ್ನ ಕೊಡ್ತಾನೆ. ನಮಗೆ ಮಾತ್ರ ಇಲ್ಲ, ಆ ಕಾನನದಲ್ಲಿ ಇರುವಂತ ಪಶು ಪಕ್ಷಿಗಳು ಅವರವರ ಮನೆ ಇರುತ್ತೆ, ಯಾವುದು ಇಲ್ಲದೆ ಇದ್ದ ಗುಹೆಗಳು ಇರುತ್ತೆ, ಯಾರು ಮಾಡಿಕೊಟ್ಟಿದ್ದು. ಸೊ ಹೀಗೆ ಅವನು ವಿಶೇಷವಾಗಿ ವಿಲಕ್ಷಣವಾಗಿ ಧಾರಣೆಯನ್ನ ಮಾಡುತ್ತಾನೆ. ಅಂದ್ರೆ ನಮ್ಮನ್ನ ಹೊತ್ತುಕೊಂಡಿದ್ದಾನೆ. ಅಂದ್ರೆ ಉಳಿದವರೆಲ್ಲ ಅವರು ಮಾಡುವ ಕರ್ಮಕ್ಕೇನೋ ನಮಗೇನೋ ವ್ಯತ್ಯಾಸ ಇದೆ, ಆದರೆ ದೇವರಿಗೆ ಅದಿಲ್ಲ. ಅದು ದೇವರ ಸ್ವರೂಪವೇ. ವಿಶೇಷವಾಗಿ ಧಾರಣೆ ಮಾಡೋದು ಎಂಬುದು ಅವನ ಸ್ವರೂಪವೇ ಆಗಿದೆ. ಅವನಿಗೇನು ಅವನ ಹೆಸರಿಗೇನೋ ಹೇಗೆ ವ್ಯತ್ಯಾಸ ಇಲ್ಲವೋ, ಅವನಿಗೇನೋ ಅವನ ಗುಣಕ್ಕೇನೋ ಹೇಗೆ ವ್ಯತ್ಯಾಸ ಇಲ್ಲವೋ, ಅವನಿಗೇನೋ ಅವನ ಕರ್ಮಕ್ಕೆ ವ್ಯತ್ಯಾಸ ಇಲ್ಲ. ಅಂದ್ರೆ ಸೃಷ್ಟಿಯು ನಾಶವು ಒಂದೇ ಆಗತ್ತಾರಿ ಅಂದ್ರೆ ಅದು ಜಡವಾಗಿ ನೋಡ್ತೀವಿ. ಜಡ ಸೃಷ್ಟಿ ಜಡ ನಾಶ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ.
ಅದರ ಹಿನ್ನೆಲೆಯಲ್ಲಿ ಒಳಗೆ ಕಣ್ಣಿಗೆ ಕಾಣದೇ ಇರುವಂತ ದೇವರ ಶಕ್ತಿ. ದೇವರ ಶಕ್ತಿ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ದೇವರು ಒಂದೇ. ಅದು ನಮಗೆ ಗೊತ್ತಾಗೋದು ಶಾಸ್ತ್ರದಿಂದಲೇ ಗೊತ್ತಾಗತ್ತೆ. ಹಾಗೆ ವಿಧಾತ ಅಂದ್ರೆ ವಿಶೇಷವಾಗಿ ನಮ್ಮನ್ನ ಧಾರಣೆ ಮಾಡ್ತಾನೆ. ಧಾರಣೆ ಮಾಡಿ ನಮ್ಮನ್ನು ಬಿಟ್ಟು ಅಗಲೋದಿಲ್ಲ. ಯಾರಿದು? ಬಿಂಬನನ್ನ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಇರುವಂತ ಆ ಜೀವನ ಒಳಗೆ ಇರುವಂತ ನಾವು ಅಂದ್ರೆ ಜೀವ ತಾನೆ. ಶರೀರವನ್ನ ನಾವು ಅಂತ ತೋರಿಸ್ತೀವಿ. ನಾವೊಂದು ಬನ್ನಂಜಾಚಾರ ನಾವೊಂದು ತೋರಿಸ್ತೀವಿ. ಏನ್ ತೋರಿಸ್ತೀವಿ? ನಮ್ಮ ಆ ಒಂದು ಸೀರೆಯನ್ನ ತೋರಿಸ್ತೀವಿ, ನಮ್ಮ ಹೃದಯವನ್ನ ತೋರಿಸ್ತೀವಿ. ಅದಾ ನಾವು? ಆ ಸೀರೆ ಸೀರೆ ಒಳಗೆ ಇರುವಂತ ಚರ್ಮನಾನ? ಇಲ್ಲ. ಒಳಗೆ ಇರುವಂತ ಜೀವ ಅಂತ ಒಂದಿದೆ, ಅದೇ ನಾನು ಅಂತ ಹೇಳೋದು. ಅದನ್ನ ಅವನು ವಿಶೇಷವಾಗಿ ಧಾರಣೆ ಮಾಡಿದ್ದಾನೆ. ಅವನೇ ಧಾರಣೆ ಮಾಡಿದ್ದು ಮಾತ್ರ ವಿಗತಾಭ್ಯಧಿಕ ಸಮ. ಒಂದು ವಿಗತ ಅಭ್ಯಧಿಕ ಸಮ ಅಂದ್ರ ಅವನು ಬಿಂಬನಾಗಿದ್ದಾನೆ. ಆ ಜೀವ ಅಂತ ಹೇಳಿದ್ರೆ ಏನಾಯ್ತು? ನನ್ನ ಕಣ್ಣಿಗೆ ಕಾಣದೇ ಇರುವಂತದ್ದು ಅಂತೀವಿ. ಇಟ್ಸ್ ನಾಟ್ ಜೀವ ಎಂಬುದು, ಇಟ್ಸ್ ನಾಟ್ ಅ ಮ್ಯಾಟರ್. ಕಣ್ಣಿಗೆ ಕಾಣೋದಿಲ್ಲ. ಅದು ಮಾತ್ರ ಅಲ್ಲ, ಅತೀ ಸೂಕ್ಷ್ಮ ಅಂತ ಹೇಳ್ತೀವಿ. ಶ್ವೇತಾಶ ಉಪನಿಷತ್ಕಾರರು ಅವರೇ ಕೊಡ್ಬೇಕಲ್ಲ. ಕೊಡುವಾಗ ಒಂದು ಪಿನ್ ಡ್ರಾಪ್ ಅಲ್ಲಿ ಎಷ್ಟು ಜೀವ ಇರತ್ತಂದ್ರೆ ಅನಂತ ಜೀವ ಇರಬಹುದು ಅಂತ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಇರುವಂತದ್ದು. ಸೊ ಅಷ್ಟು ಸಣ್ಣ ಜೀವನಲ್ಲಿ ಒಂದು ತೃಣ ಜೀವ ಏನು ಬೇಕಾದ್ರೆ, ಬ್ರಹ್ಮನೂ ಅಷ್ಟೇ, ಜೀವ ಅಷ್ಟೇ ಸೂಕ್ಷ್ಮ. ಅದರ ಒಳಗೆ ಇರುವವನು ಅಷ್ಟು ಚಿಕ್ಕವನ. ಅವನು ಅಂದ್ರೆ ಚಿಕ್ಕವನಲ್ಲ, ಅವನಿಗೆ ವ್ಯತ್ಯಾಸ ಇಲ್ಲ. ಅದು ಅವನ ಅಚಿಂತ್ಯ ಶಕ್ತಿ. ಅದು ಹೇಳ್ತಾರೆ ವಿಗತ. ಅವನಿಗೆ ಅಲ್ಲಿನೂ ಬಿಂಬರೂಪಿಯಾಗಿ ಇದ್ರೂ ಅವನಿಗೆ ಅವರಿಗೆ ದೇವರಿಗೆ ಸಮರಾದವರು, ಅವರಿಗೆ ಸಮರಾದವರು ಯಾರು ಇಲ್ಲ. ಸಮ ಇಲ್ಲ ಅಂದ್ರೆ ಅಧಿಕರಾದ ದೇವರಿಗೆ ಒಂದು ದೇವ ಇದ್ದಾನ? ಇಲ್ಲ. ಅವನಿಗೆ ಯಾರು ಇಲ್ಲ. ಅದಕ್ಕೆ ವೀತ ಭಯ. ಅವನಿಗೆ ಭಯ ಇಲ್ಲ. ಭಯ ಯಾವಾಗ ಬರುತ್ತೆ? ನಮಗೆ ಸಮಕಕ್ಷೆಯಲ್ಲಿ ಇರೋರು ನಮ್ಮನ್ನ ಓವರ್ ಪವರ್ ಮಾಡ್ಬೋದು. ಒಮ್ಮೆ ನಮಗೆ ಅಧಿಕರಾಗಿರುವುದು ವಿರುದ್ಧವಾಗಿರುವುದು ಅವರು ಮಾಡಬಹುದು. ಸೊ ಆ ಭಯ ನಮಗೆ ಇರುತ್ತೆ. ದೇವರಿಗೆ ಅದು ಭಯ, ವೀತ ಭಯ. ಅವನಿಗೆ ಭಯ ಇಲ್ಲ. ಯಾಕೆಂದ್ರೆ ವಿಗತ ಅಭ್ಯಧಿಕ ಸಮ. ಅವನಿಗೆ ಸಮರಾದವರು ಇಲ್ಲ, ಅವನಿಗೆ ಮಿಗಿಲಾದವರು ಯಾರು? ಅವನು ಸರ್ವೋತ್ತಮ. ಬಿಂಬರೂಪದಲ್ಲಿನೂ ಅವನು ಸರ್ವಶಕ್ತ, ಸರ್ವಸಮರ್ಥ, ಎಲ್ಲವೂ ಇರೋ ಒಂದು ಭೇದನೇ ಇಲ್ಲ ಈ ಬಿಂಬನಲ್ಲಿ ಅಂತ ಹೇಳಿ ಅದಿದ್ದು ಏನ್ ಮಾಡ್ತಾನೆ? ಸಮವರ್ತಿ. ಸಮ ಒಟ್ಟಿಗೆನೂ ತಗೋಬಹುದು, ಸಮವರ್ತಿ ಅಂತ. ಸಮವರ್ತಿ ಅಂದ್ರೆ ಅವನು ಏನು ಮಾಡುತ್ತಾನೆ? ನನ್ನ ಒಳಗೆ ಇದ್ದು ನನಗೆ ತಕ್ಕಂತೆ, ನನ್ನ ಕರ್ಮಕ್ಕೆ ತಕ್ಕಂತೆ. ಯಾಕೆ ದೇವರು ನನಗೆ ಇಷ್ಟು ಕಷ್ಟ ಕೊಡ್ತಾನೆ? ಜಸ್ಟ್ ಲೈಕ್ ದಟ್ ಅವನಿಗೆ ವಿಹಾರಕ್ಕೆ ನಮ್ಗೆ ಕಷ್ಟ ಕೊಡ್ತಾನೆ ಅಂತ ನಾವು ತಿಳಿತೀವಿ. ಇಲ್ಲ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಯಾರ ಮೇಲೇನೂ ಅವನಿಗೆ ಪಕ್ಷಪಾತ ಇಲ್ಲ. ಅದಕ್ಕೇನೋ ಸಮ ಪಕ್ಷಪಾತ ಅವನಿಗೆ ಇಲ್ಲ. ಸಮ ವರ್ತನೆ, ಅವನು ಮಾಡುವ ವರ್ತನೆಗಳು ಅದು ಸಮವಾಗಿರುತ್ತೆ. ನಮ್ಮ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಅವನು ಮಾಡಿಸ್ತಾನ. ಸಮವರ್ತಿ. ಯಾರೇ ಇರ್ಲಿ, ಅವರು ದೊಡ್ಡ ದೊಡ್ಡ ವೈಭವದಿಂದ ದೇವರನ್ನ ಪೂಜೆ ಮಾಡೋರು ಇರ್ಲಿ, ಏನು ಇಲ್ಲ, ಪತ್ರಂ ಪುಷ್ಪಂ ಫಲಂ ಏನೋ ಭಕ್ತಿಯಿಂದ ಕೊಟ್ರೆ ಅವ್ರಿಗೆ ತಕ್ಕಂತೆ ಮಾಡ್ತಾನ. ಭಕ್ತಿಯನ್ನ ಅವನು ತುಲನೆ ಮಾಡಿ ಅವರ ಕರ್ಮ ಸ್ವಭಾವಕ್ಕೆ ತಕ್ಕಂತೆ ಅವ್ರನ್ನ ರಕ್ಷಣೆ ಮಾಡ್ತಾನೆ. ವಿಧಾತ ಅಂತ ಹೇಳಾಯ್ತಲ್ಲ. ಸೊ ಅದಕ್ಕೆ ಸಮವರ್ತಿ. ಸಾಮಗ ಅಂದ್ರೆ ಹೇಳ್ತಾ ಅದ್ರಲ್ಲಿ ವಿಭೂತಿ ರೂಪ ಬರುತ್ತಲ್ಲ ಗೀತೆಯಲ್ಲಿನೂ. ಸಾಮವೇದದಲ್ಲಿ ವಿಶೇಷವಾಗಿದ್ದಾನೆ ಅಂತ ಹೇಳುವಾಗ ಸಾಮವೇದ ಅಂದ್ರೆ ಆ ಹೇಳುವ ತಾತ್ಪರ್ಯಲ್ಲಿ ದೇವರು ಎಲ್ಲದಿಂದಲೂ ಜ್ಞಾನದಿಂದಲೂ, ಶಬ್ದದಿಂದ. ಆ ಅಂತ ಹೇಳಿದ್ರೆ ಅಲ್ಲಿನೂ ಅವನು ಇರ್ತಾನಂತ, ಆ ಸ್ವರದಲ್ಲಿನೂ ಇರ್ತಾನಂತ. ಸೊ ಆ ಸ್ವರವು ಆ ದೇವರನ್ನೇ ಹೇಳತ್ತ. ಇದನ್ನ ಉಪನಿಷತ್ಕಾರರೇ ತಿಳಿಸ್ತಾರೆ. ಸ್ವರಗಳು ಆ ಧ್ವನಿಯಾಗಲಿ, ಆ ಒಂದು ವರ್ಣಗಳಾಗಲಿ, ಏನೇ ಆಗಲಿ, ಮಾತುಗಳಾಗಲಿ, ಎಲ್ಲವೂ ದೇವರನ್ನೇ ಹೇಳುತ್ತ ಅಂತ ಯಾರು ತಿಳಿತಾನೋ ಅವನನ್ನ ರಕ್ಷಣೆ ಮಾಡಿ. ಇದೆಲ್ಲ ನೋಡಿದ್ರೆ ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ಇರುವಂತ ಪದಗಳು ನಾಮಗಳನ್ನೇ ಬಳಸ್ತಾ ಬಂದಿದ್ದಾರೆ. ಅನಾದಿ ನಿಧನ, ಧನದ ವಿಧಾತ, ಆಮೇಲೆ
ಸಾಮಗ ಇದೆಯಲ್ಲ. ಆಮೇಲೆ ಸೊ ಇಷ್ಟು ಆ ಸಾಮಗಾನ ಮಾಡುವವರು ಯಾರು? ನಾವು ಇಲ್ಲಿ ಮಾಡ್ತಾರ ಅಲ್ಲ, ನಿಜವಾಗಿ ಮಾಡ್ಲೇಬೇಕಂದ್ರೆ ಸಾಮಗಾನ ಎನಿ ಗಾನ ಚಂದಾಗಿ ಮಾಡಬೇಕಂದ್ರೆ ಮುಖ್ಯ ಪ್ರಾಣರ ಆ ಒಂದು ಅನುಗ್ರಹ ಬೇಕು, ಆ ಪ್ರಾಣಶಕ್ತಿ ಬೇಕು, ಚೆನ್ನಾಗಿ ಪ್ರಾಣಶಕ್ತಿ ಇರಬೇಕು. ಅದಕ್ಕೆ ಹೇಳ್ತಾರೆ ಈ ಸಾಮಗಾನ ಮಾಡುವವರು ಮೀನಾಗ ನಮ್ಮ ಒಳಗೆ ನಿಂತು ದೇವತೆಗಳಿದ್ರು ಮುಖ್ಯ ಪ್ರಾಣನೇ ಮಾಡಿಸ್ಬೇಕು. ಅದಕ್ಕೆ ಹೇಳ್ತಾರೆ ತ್ರಿದಶ ಗಣ ಸಂಪೂಜ್ಯ. ತ್ರಿದಶ 3 ದಶೆಗಳೇ ಉಂಟು ಅಂತ ಹೇಳ್ತಾರೆ. ಏನದು 3 ದಶೆಗಳು ಅಂತ ದೇವತೆಗಳಿಗೆ ಕೇಳಿದ್ದೀವಲ್ಲ, ಅವ್ರಿಗೆ ಮುಪ್ಪು ಏನೋ ಹಾಕ್ತಾರೆ, ಪಿಕ್ಚರ್ ಚತುರ್ಮುಖ ಅಂತ ಒಂದು ಅಜ್ಜನ ತರ ಹಾಕ್ತಾರೆ, ಅದು ತಪ್ಪು. ದೇವತೆಗಳಲ್ಲಿ ಮುಪ್ಪು ಎಂಬುದೇ ಇಲ್ಲ. ಬಾಲ್ಯ ಅವರು ಅಂದ್ರೆ ದೇವತೆಗಳು ಒಂದು ಅವತ್ತು ಇದು ತಾಳಿದಾಗ ಅವರು ದೇವಲೋಕದಲ್ಲಿ ಅವರಿಗೆ ಒಂದು ಹುಟ್ಟು ಇದೆ. ಆ ಹುಟ್ಟಿದಾಗ ಅವ್ರಿಗೆ ಬಾಲ್ಯ ಇರತ್ತ, ಯೌವನ ಏನತ್ತ, ಇದು ಮುಪ್ಪು ಎಂಬುದು ಇರೋದಿಲ್ಲ ಅವರಿಗೆ. 3 ದಶೆಗಳು ಅವರಿಗೆ ಇರತ್ತ ಅಂತ ಹೇಳ್ತಾರೆ. ಸೊ 4ನೇದು ಅವ್ರಿಗೆ ಇಲ್ಲ. ಸೊ ಅದಕ್ಕೆ 3 ದಶೆಗಳು, ದಶ ಉಳ್ಳವರು, 3 ಅವಸ್ಥೆಗಳು ಉಳ್ಳವರು ಅಂದ್ರೆ ದೇವತೆಗಳು ಅಂತ ಅರ್ಥ. ಈ ದೇವತೆಗಳು ಗಣ ದೇವತೆಗಳ ಸಮೂಹ, 33 ಕೋಟಿ ದೇವತೆಗಳು ಅಂತ ಹೇಳ್ತೀವಲ್ಲ, ಈ ದೇವತೆಗಳ ಸಮೂಹ ಸಂಪೂಜ್ಯ. ಸಂಪೂಜ್ಯ ಪೂಜೆ ಮಾಡೋದು ಅಂತ. ಸಂಪೂಜ್ಯ ಅಂದ್ರೆ ಏನು ಅಂದ್ರೆ ಅಂದ್ರೆ ತಿಳಿದು ಮಾಡೋದು. ದೇವರನ್ನ ಚಂದಾಗೆ ತಿಳಿದು, ಅವರೆಲ್ಲರೂ ಜ್ಞಾನಿಗಳು, ದೇವರ ದರ್ಶನವನ್ನ ಪಡೆದವರು ದೇವತೆ. ದೇವರನ್ನ ಕಾಣುವುದು ಮಾತ್ರ ಇಲ್ಲ, ಕಂಡ ಮೇಲೆ ಅನೇಕ ಕಲ್ಪಗಳು ಕಠಿಣವಾದ ತಪಸ್ಸು ಮಾಡಿ, ತಪಸ್ಸು ಯಾಕೆ ಮಾಡ್ತಾರಂದ್ರೆ ತಮ್ಮಿಂದ ಮೇಲಿರೋರು. ಇವಾಗ ನಾವು ಹೇಳ್ತೀವಲ್ಲ, ಗುರು ಸೇವೆ ಮಾಡಿ ಗುರುಗಳು ನಮಗೆ ಹೇಳಿಕೊಡೋದು, ಇದೇ ಕ್ರಮ. ಆ ಕಾಲದಲ್ಲಿ ಗುರುಗಳಿಗೆ ದೇವರು ಕೊಟ್ಟ ದೇಹದಿಂದಲೂ ಸೇವೆ ಮಾಡ್ಬೇಕಂತೆ. ಸೊ ಇವ್ರುಗಳು ಆ ಥರ ತಪಸ್ಸುಗಳನ್ನ ಮಾಡಿ ತಮ್ಮ ಗುರುಗಳು, ತಮಗಿಂತ ಮಿಗಿಲಾಗಿರುವಂತ ಉತ್ತಮ ಕಕ್ಷದಲ್ಲಿ ಇರುವಂತ ತಮ್ಮ ಗುರುಗಳಿಗೆ ನಿಯತ ಗುರು ಅಂತ ಹೇಳ್ತಾರೆ. ಇನ್ನೊಂದು ಹೈಯರ್ ಕಕ್ಷದಲ್ಲಿ ಇರುವಂತವರಿಗೆ ಪಾಠ ಕಲಿತಾರಂತ. ಸೊ ಈ ದೇವತೆಗಳು ಅವಾಗ ಚೆನ್ನಾಗಿ ದೇವರನ್ನ ತಿಳಿದಿದ್ದಾರೆ, ತಿಳಿದು ಪೂಜೆ ಮಾಡುತ್ತೆ. ದಶಗಣ ಸಂಪೂಜ್ಯ ಯಾರು? ನಮ್ಮ ಬಿಂಬನೆ. ಎಲ್ಲಿ ಇದ್ದಾರೆ ಅವರು? ದೇವಲೋಕದಲ್ಲ, ಇಲ್ಲ, ಈ ದೇಹದಲ್ಲೇ ಇದ್ದಾರೆ. ಎಲ್ಲಾ ದೇವತೆಗಳು 33 ಕೋಟಿ ನವಕೋಟಿ ದೇವತೆಗಳು ಈ ದೇಹದಲ್ಲೇ ನಿಂತು ಅವರು ನಮ್ಗೆ ಬಾಯಿಂದ ನಮ್ಗೆ ಪ್ರೇರಿಸಿ ಅಗ್ನಿ ಮಾಡೋದು. ಆ ದೇವರು ಅಲ್ಲೇ ಇರುವಂತ ದೇವರಿಗೆ ಆ ಪೂಜೆಯನ್ನ ಮಾಡ, ಅಲ್ಲಲ್ಲಿ ದೇವರನ್ನ ನೋಡುತ್ತಾ, ದೇವರೇ ಈ ಕೆಲಸವನ್ನ ನೀನೇ ನನ್ನಲ್ಲಿ ನಿಂತು ಈ ಒಂದು ಮಗುವಿನ ಮೂಲಕ ನಡೆಸ್ತಾ ಇದೀಯಾ ಸ್ವಾಮಿ ಅಂತ, ಅದೇ ನಿನಗೆ ಇದು ತೃಪ್ತಿ ಆಗಲಿ, ಹಾಗೆ ಅವ್ರು ಮಾಡ್ತಾರಂತ. ಸೊ ಅದಕ್ಕೆ ಸಂಪೂಜೆ. ಈ ದೇಹದಲ್ಲಿ ಇರುವಂತ ಬಿಂಬವನ್ನು ಹೇಳ್ತಾ ಇದ್ದಾರೆ ಅವರು. ಸೊ ತ್ರಿದಶಗಣ ಸಂಪೂಜ್ಯ. ಆಮೇಲೆ ತ್ರಿಕಕ್ಕುಪ್ ಧಾಮ. ಈ ಧಾಮ ಅಂದ್ರೆ ತಿಕ್ಕಕ್ಕುಪ್ ಅಂದ್ರೆ 3 ಕಕ್ಕುಪ್ ಅಂದ್ರೆ ಏನು? ಇದು 2-3 ಕಕ್ಕುಪ್ ಅಂದ್ರೆ ಒಂದು ಏನು ಅಂದ್ರೆ, ಕಕ್ಕುಪ್ ಎಂಬುದು ಇದು ಗೂಳಿ ಇರತ್ತಲ್ಲ, ವೃಷಭ, ಅದರ ಆ ಒಂದು ಕುತ್ತಿಗೆಯಲ್ಲಿ ಒಂದು ಡುಬ್ಬು ತರ ಇರುತ್ತೆ. ಅದು ಗೂಳಿಗೆ ಶ್ರೇಷ್ಠವಾದ ಭಾಗ, ಉತ್ತಮ ಭಾಗ. ಅಂದ್ರೆ ಉತ್ತಮವಾದಂತ ತ್ರಿಕಕ್ಕುಪ್ 3 ಉತ್ತಮವಾದಂತ ಲೋಕಗಳನ್ನ ತನ್ನ ಮನೆಯಾಗೆ ಮಾಡಿಕೊಂಡು, ಎಲ್ಲವೂ ಅದೇ ಮನೆ ಅಂದ್ರೆ ಉಳಿದೆಷ್ಟವೋ ಮನೆ ಇದೆ. ಸೊ ವೈಕುಂಠ, ಅನಂತ, ಅರ್ಶನ, ಶ್ವೇತ ದೀಪ ಅದು ಅಂತ. ಇನ್ನೊಂದು ನಮಗೆ ಹೇಗೆ ಅದು ಅನ್ವಯ ಆಗತ್ತಂದ್ರೆ, ಈ ದೇಹ ಬಿಂಬವನ್ನ ಹೇಳ್ತಾ ಇದ್ದೀವಿ, ಕಕ್ಕುಪ್ಪ ಅಂತ ಹೇಳಿದ್ರೆ ಆ ಒಂದು 3 ನಮಗೆ ಕುತ್ಸಿತವಾದ ಅಂದ್ರೆ ನಮ್ಗೆ ಈ ದೇಹದಲ್ಲಿ ಇರುವಂತ ತಾಪಗಳು, ಅಧ್ಯಾತ್ಮ ಅದಿದೆ, ದೇಹಕ್ಕೆ ಬರುವಂತದ್ದು ವ್ಯಾಧಿಗಳು, ಆಮೇಲೆ ಮನಸ್ಸಿಗೆ ಬರುವಂತ ವ್ಯಾಧಿಗಳು, ಇದು 2 ಚೆನ್ನಾಗಿದ್ದ ಹೊರಗಿಂದ ನಮಗೆ ಆಗುವಂತ ವಿಪತ್ತುಗಳು, ಆ ಗಾಳಿ ಬಿಸಿಲು ಮಳೆ ಗಾಳಿ ಇದರಿಂದ ಆಗುವಂಥದ್ದು ಅನರ್ಥಗಳು, ಇದರಿಂದ ನಮ್ಮನ್ನ ಅವನ ತೇಜಸ್ಸಿನಿಂದ ಅವನು ರಕ್ಷಣೆ ಮಾಡುತ್ತಾನಂತ. ಅದಕ್ಕೇನೋ ತ್ರಿಕಕ್ಕುಬ್ ಧಾಮ ಅಂತ, ಅದಕ್ಕೆ ಅವನು ಅದನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಶುಭ ನಾಮ, ಎಲ್ಲ ನಾಮಗಳು ಅವನಿಗೆ ಶುಭ ನಾಮವೇ ಆಗತ್ತ. ಅವನಿಗೆ ಯಾವ ಹೆಸರು ಹೇಳಿದ್ರು ಅದರಲ್ಲಿ ಅವನ ಉನ್ನತಿಯನ್ನು ನೋಡಿದ್ರೆ ಅದು ಶುಭನಾಮವೇ ಆಗತ್ತ. ಶುಭನಾಮ ಮಧುಮಥನ ಅಂದ್ರೆ ಒಳಗಿರುವಂತವನೇ,
ಒಳಗಿರುವಂತ ಬಿಂಬರೂಪಿ ಮಧು ಮಥನ ಅಂದ್ರೆ ಮಧು ಅಂದ್ರೆ ಜೇನಿನಂತೆ ಈ ವಿಷಯ ಸುಖ, ಇಂದ್ರಿಯ ಸುಖ, ಹೊರಗಿಂದ ಬರುವಂತ ಸುಖ ನಮಗೆ ಜೇನಂತೆ ಇದೆ. ಆ ಜೇನಂತೆ ಅದು ತಾತ್ಕಾಲಿಕ. ಯಾಕೆ ಬೇಡ? ಚೆನ್ನಾಗೇ ಇರುತ್ತಲ್ಲ, ಜಾಂಗ್ರಿ ಅಂದ್ರೆ ಚೆನ್ನಾಗೇ ಇರುತ್ತೆ. ಯಾಕೆ ಅದು ಬೇಡ ಅಂತ ಹೇಳ್ತೀರಾ ಅಂದ್ರೆ ಅದು ಲಿಮಿಟೆಡ್, ತುಂಬಾ ತಿಂದ್ರೆ ಕಾಯಿಲೆ ಬಂದ್ಬಿಡುತ್ತೆ. ಸೊ ಅದರ ಲಿಮಿಟೇಷನ್ ಅನ್ನ ತಿಳಿಸಿ ಅದರಲ್ಲಿ ಇರುವಂತ ಮೋಹವನ್ನ ತೆಗಿತಾನೆ ಮಧುಸೂದನ. ತೆಗೆದು ಅವನು ಏನು ಮಾಡ್ತಾನೆ? ಮಧುಸೂದನನಾಗಿ ಆ ಮಧು ಮಥನ ಮಾಡುತ್ತಾನೆ. ನಮ್ಮ ಮನಸ್ಸನ್ನ ಯೋಚಿಸಿ ಎಲ್ಲವನ್ನ ಕಳ್ಕೊಳ್ತೀವಲ್ಲ, ನಮ್ಗೆ ಪ್ರಿಯವಾದದ್ದು ಎಲ್ಲವೂ ಕಳೀತಾ ಹೋದಾಗ ನಮಗೆ ಬುದ್ಧಿಯನ್ನ ಕೊಟ್ಟು ಅವನಲ್ಲೇ ಮನಸ್ಸು ಇಡ್ತಾನಂತ. ಅದಕ್ಕೆ ತಕ್ಕಂತೆ ಏನು ಭೃಗುರಾಮ ಅಂತ. ಭೃಗುರಾಮ ಅಂದ್ರೆ ಭೃಗುವಂಶದಲ್ಲಿ ಬಂದಿರುವಂತ ರಾಮ ಯಾರು? ಪರಶುರಾಮ ಅಂತ. ಪರಶುರಾಮನ ಏನು ವಿಶೇಷ ಅಂದ್ರೆ ಪರಶುರಾಮ ಇರುವುದು ಅಗ್ನಿ ಅಂತರ್ಗತ. ಪರಶುರಾಮನ ನಾವು ಮನುಷ್ಯನಲ್ಲಿ ಇರುವಂತ ವಿಶೇಷ ವಾಕ್, ಮಾತು ಬರಬೇಕಂದ್ರೆ ಮಾತು ಅದು ಮಧುಸೂದನ ಮಧುವೇ ಇರಬೇಕು. ಅದು ಹೇಳ್ತಾರೆ ವಾಕ್ ಜಿಹ್ವಾಮೇ ಮಧುಮತ್ತಮ ಅಂತ. ಆ ವಾಕ್ಕಲ್ಲಿನೂ ದೇವರ ಚಿಂತನೆ, ಮಧು ಅಂತ ದೇವರ ಚಿಂತನೆ ಇರಬೇಕು. ಅದು ಚಿಂತನೆ ಬರಬೇಕು ಅಂತ ನಮ್ಮ ಅನ್ನಪಾನಗಳು ಸರಿಯಾಗಿ ಅನ್ನಪಾನಗಳು ಒಳಗೆ ಹೋಗಬೇಕು ಅಂದ್ರೆ ಬಾಯಿಯಿಂದ ಹೋಗಬೇಕು, ಬಾಯಲ್ಲಿ ಜೀರ್ಣ ಆಗಬೇಕು. ಅದನ್ನ ಮಾಡುವನು ಅಗ್ನಿ ಅಂತರ್ಗತ ಪರಶುರಾಮ ಇಲ್ಲಿನೂ ಇದಾನ. ಆಮೇಲೆ ಹೊಟ್ಟೆಯಲ್ಲಿ ಹೋಗಿ ಆ ಅನ್ನದಿಂದ ಮಾತು ಬರುವಂತೆ. ಅದಕ್ಕೆ ನೆಕ್ಸ್ಟ್ ಏನು? ಘೋಟಕ ವದನ. ಘೋಟಕ ಹಯಗ್ರೀವ ಮಾತಿನಲ್ಲಿ ಇರ್ತಾನೆ. ಏನು ಮಾತಾಡಬೇಕು ಅಂದ್ರೆ ಆ ಮಾತು ಆ ದೇವರನ್ನ ಮುಟ್ಟುವ ರೀತಿಯಲ್ಲಿ ಆ ದೇವರ ಮಂತ್ರಗಳು, ಎಲ್ಲಾ ಮಂತ್ರಕ್ಕೇನು ಮಂತ್ರದೃಷ್ಟ ಗೊತ್ತಾಗಿಲ್ಲ ಅಂದ್ರೆ ಹೈಗ್ರೀವನ್ನ ಇಟ್ಟುಕೊಳ್ಳುವ ಒಂದು ಪದ್ಧತಿ ಆ ಒಂದು ಯಜುರ್ವೇದಿಗಳು ಅದನ್ನ ಮಾಡುತ್ತಾರಂತೆ. ಅದನ್ನ ಇಟ್ಟುಕೊಳ್ತಾರೆ, ಎಲ್ಲರೂ ಇಟ್ಕೋಬಹುದು ಗೊತ್ತಿಲ್ಲ ಅಂದ್ರೆ. ಸೊ ಹೈಗ್ರೀವನೇ ಉಪದೇಶ ಮಾಡಿದ್ದ ಅಲ್ಲ, ಅದನ್ನ ಇಟ್ಟುಕೊಳ್ತಾರಂತ. ಸೊ ಹಾಗೆ ಹೈಗ್ರೀವ ಆ ಮಂತ್ರದ ಅರ್ಥ ಆಗುವಂತೆ ಈ ಬಿಂಬರೂಪ ನನಗೆ ಮಾಡಿಸಬೇಕು ಅಂತ ಘೋಟಕ ಹೈಗ್ರೀವ ಶ್ಲೋಕನ ಹೇಳ್ತೀವಿ. ವಾಕ್ ಬಂದಿಲ್ಲ, ಹೈಗ್ರೀವ ಆ ಹಕಾರ ಶಬ್ದದಿಂದಲೇ ಅವನಲ್ಲಿ ಇದ್ದು ಆ ಒಂದು ಬಾಯಿಯ ದೋಷಗಳು, ಶಬ್ದ ಉಚ್ಚಾರಣೆ ದೋಷಗಳು ಇದೆಲ್ಲ ಎಷ್ಟೆಷ್ಟು ತೆಗೀಲಿಕ್ಕೆ ಆಗತ್ತೆ ಅಷ್ಟೆಷ್ಟು ತೆಗಿತಾನೆ. ಇದೆಲ್ಲ ನಮ್ಮ ವಾಡಿಕೆಯಲ್ಲಿ ಇದೆ. ಗುರುಗಳಿಂದ ಆ ಒಂದು ಶ್ಲೋಕವನ್ನು ಹೇಳಿಸಿ ಅದನ್ನ ಹೇಳುವ ಮಾತು ಸರಿಯಾಗಿ ಬಾರದೆ ಇದ್ರೆ ಇದನ್ನು ಮಾಡ್ತಾರೆ. ಸೊ ಹೀಗೆ ಘೋಟಕ ಅಂದ್ರೆ ಹೈಗ್ರೀವ, ಘೋಟಕ ಅಂದ್ರೆ ಕುದುರೆಯ ವದನ, ಸರ್ವ ಪದಾರ್ಥದಳು, ಎಲ್ಲ ಪದಾರ್ಥದಳು. ಸೊ ಅದೇ ಫಸ್ಟ್ ನೋಡಿದ್ದು, ಎಲ್ಲ ಪದಾರ್ಥದಲ್ಲಿನೂ ತುದಿ ಮೊದಲು ತುಂಬಿ ಎಲ್ಲ ಕಡೆ. ಸೊ ಬೇಸಿಕಲಿ ಏನಾಯ್ತು ಇಲ್ಲಿ? ಎಲ್ಲ ಕಡೆ ಎಲ್ಲ ಸ್ಥಾನದಲ್ಲಿನೂ ಇರುವವನು ಯಾರು ಅಂದ್ರೆ ನನಗೆ ಬಿಂಬನಾಗಿ ಒಳಗೆ ಇರುವಂತ ಇದೇ ಭಗವಂತನೇ ಹೊರಗೆ ನನ್ನ ದೇಹದಲ್ಲಿನೂ ಹೊರಗೇನೂ ಎಲ್ಲಾ ಪದಾರ್ಥಗಳಲ್ಲಿನೂ. ಯಾಕಂದ್ರೆ ಎಲ್ಲಾ ಪದಾರ್ಥದ ಇಂಟರಾಕ್ಷನ್ ನಮ್ಗೆ ಆಗತ್ತ. ನಾವು ವಿ ಪರ್ಸೀವ್ ಇಟ್, ವಿ ಅಂಡರ್ಸ್ಟ್ಯಾಂಡ್. ನಮಗಾಗಿ, ನಮ್ಮ ಸಾಧನೆಗಾಗಿ ದೇವರು ಮೀಸಲು ಎಲ್ಲವನ್ನು. ಯಾರೋ ಒಂದು ಭಿಕ್ಷಕಾರನನ್ನ ನೋಡ್ತೀವಿ, ಅದು ಅವ್ರು ನಮಗಾಗಿ ಸೃಷ್ಟಿ ಮಾಡಿದ್ದ ಅಂತ ಹಾಗೆ ಹೇಳ್ತೀರಾ ಅಂದ್ರೆ ಅದು ನಮ್ಮ ಕಣ್ಣ ಮುಂದೆ ಏನಾರು ಒಂದು ನಾವು ನೋಡಿದ್ರೆ ಅದು ನಮಗೆ ನೆನಪು ಮಾಡುತ್ತಂತೆ. ನೋಡು, ಯಾಕೆ ಅವರು ಆ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಹಿಂದಿನ ಜನ್ಮ ಏನಾದ್ರು ತಪ್ಪು ಮಾಡಿದ್ದಾರೆ, ದಾನ ಮಾಡಿಲ್ಲ, ಆ ಕಾರಣದಿಂದ ಅವ್ರಿಗೆ ಆ ದಾರಿದ್ರ್ಯ ಬಂದಿದೆ. ಇದು ನಿನ್ಗೆ ಒಂದು ಪಾಠ, ನೀನು ಹಾಗೆ ಮಾಡಬೇಡ, ನೀನು ದಾನ ಮಾಡು. ಏನೋ ಭಿಕ್ಷಗಾರ ಬಂದ, ಅವನಿಗೆ ಒಂದು ಭಿಕ್ಷೆ ಹಾಕು, ಏನೋ ಕೈಲಿ ಒಂದು ಇದೆ ಅದನ್ನ ಪಕ್ಕದಲ್ಲಿ ಇರೋರಿಗೆ ಕೊಟ್ಟು ನೀನು ತಿನ್ನು. ಸೊ ಹೀಗೆ ಒಂದು ಅದಕ್ಕೆ ಹೇಳ್ತಾರೆ ಸರ್ವ ಪದಾರ್ಥದಳು. ನಮ್ಗೆ ಒಂದು ಪದಾರ್ಥ ಸಿಕ್ಕಿದೆ, ಒಂದು ಲೋಟ ಸಿಕ್ಕಿದೆ ನೀರು ಕುಡಿಯಲಿಕ್ಕೆ, ನಾನೇ ಅಂಗಡಿಯಿಂದ ತಗೊಂಡೆ ಇಲ್ಲ, ಅಂಗಡಿಯಿಂದ ತಗೋಬೇಕು ಅಂತ ಅದಕ್ಕೆ ಬೇಕಾದ ದುಡ್ಡು, ಅದಕ್ಕೆ ಬೇಕಾದ ಇದಕ್ಕೆ ಪ್ರಯೋಜನ, ಅದು ಬುದ್ಧಿ ಬರ್ಬೇಕಲ್ಲ. ಈ ಒಂದು ಲೋಟ ನೀರು ಕುಯ್ಯಲಕ್ಕೆ ಆಟೋಮ್ಯಾಟಿಕ್ಲಿ ವಿ ಅಸ್ಯೂಮ್ ಇಟ್ ನಥಿಂಗ್ ಆಟೋಮ್ಯಾಟಿಕ್. ಇವಾಗ ನೆನಪಿದೆ, ಈ ನೆನಪು ಹೋದ ಇದು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹೇಳ್ತಾರಲ್ಲ. ಇವಾಗ ಎಷ್ಟೆಷ್ಟೋ ಕಾಯಿಲೆಗಳು ಹೇಳ್ತಾರೆ, ಬಾತ್ರೂಮ್ಗೆ ಹೋಗ್ತಾರಂತ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಹೊರಗೆ ಬಂದ್ಬಿಡ್ತಾರಂತ. ಏನ್ ಮಾಡೋದು? ಬಾತ್ ಮರ್ತೋಯ್ತು, ಇಷ್ಟು ವರ್ಷ ಮಾಡಿದೆ ಇವತ್ತು ಮರ್ತೋಯ್ತ ಅಂದ್ರೆ
ದೇವರು ನೆನಪು ಮತ್ತು ಸ್ಮೃತಿ ಜ್ಞಾನ ಅಪೋಹನಂ ಚ. ದೇವರು ಕೊಟ್ರ ಉಂಟು, ಇಲ್ಲದರೆ ಇಲ್ಲ. ಅದು ಕೊಡೋನು ಯಾರು? ನಮಗೆ ಈ ಬಿಂಬನೆ. ಅದಕ್ಕೆ ತುದಿ ಮೊದಲು ತುಂಬಿಸನೆಂದು ಚಿಂತಿಸು ಬಿಂಬ ರೂಪದಲ್ಲಿ ಅಂತ ಈ ಮೋಕ್ಷ ಸಾಧನವನ್ನ, ಧರ್ಮಾರ್ಥ ಕಾಮ ಅಲ್ಲಿ ಹೇಳಿದೆ. ಮೋಕ್ಷ ಸಾಧನ ಅಂದ್ರೆ ನಮ್ಮ ಒಳಗೆ ನಮ್ಮ ಜೊತೆಯಲ್ಲಿ ಯಾವತ್ತೂ ಇರುವಂತ ಈ ಬಿಂಬ ರೂಪನಲ್ಲಿ ಚಿಂತನೆ ಮಾಡಿ. ಇದಕ್ಕೆ ನೋಡಿ ಯಾವ ಕಾಲ ದೇಶ ಮಡಿ ಮೈಲಿ ಯಾವುದು ಎಲ್ಲಿನೂ ಮ್ಯಾಟ್ರ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲೇ ನಮ್ಮ ಜೀವದಲ್ಲೇ ಇದ್ದಾನವನು. ಚಿಂತನೆ ಮಾಡಿ ಅವನು ಮಾಡಿಸ್ತಾನಂತ ಆ ಥಾಟ್ ಒಂದು ಫ್ಲಾಶ್ ಆಗಬೇಕು. ಎಷ್ಟು ಸುಲಭವಾಗೇನೂ ಇದೆ, ಸ್ವಲ್ಪ ಪ್ರಾಕ್ಟೀಸು ಬೇಕಾಗಿರುತ್ತೆ. ಗುರುಗಳ ನಮ್ಮ ಸ್ವಾಮಿಗಳ ಅನುಗ್ರಹದಿಂದ ನಮ್ಮ ಎಲ್ಲರಿಗೂ ಸಾಧನೆ ಎಂಬುದು ಚೆನ್ನಾಗಿ ನಡೆಯಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಇಲ್ಲಿ ಭೃಗುರಾಮ ಬಂದಿದ್ದ ರಾಮನವಮಿ ಸಮಯದಲ್ಲಿ ಇದನ್ನು ನೆನಪಿಟ್ಟುಕೊಂಡು ಆ ಕೃಷ್ಣನ್ಗೆ ಸ್ವಾಮಿಗಳ ಮೂಲಕವಾಗಿ ನಾವು ಅರ್ಪಣೆ ಮಾಡೋಣ ಎಂಬಲ್ಲಿ ಕೃಷ್ಣ ಅರ್ಪಣೆ ಮಸ್ತು. ನಾರಾಯಣ. ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ. 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 ಹರೇ ಶ್ರೀನಿವಾಸ.